ಇವ ನಾ ಹೇಳೋದು ಕೇಳ, ನೀ ಸಣ್ಣ ಹುಡುಗರಂಗೆ ಮಣ್ಣು ಹಿಡ್ಕೊಂಡು ನಿಂದ್ರ ಬೇಡ, ಸುಮ್ ಬ್ಯಾಗ್ ಇಡನಿ. ನಾನೇನು ಕೇಳ್ತೀನಿ? ನಾನೇನು ಕೇಳೋ ಹಂಗಿರ್ಲಿ. ಯವ್ವ ನಾ ಹೇಳೋದು ಕೇಳಬಿ ಯವ್ವ ಬೇ. ಒದರ್ಬೇಡ ತಮ್ಮ, ನಾ ಹೋಗ್ತಾನೆ ಅಂತ ಹೇಳೇನಿ, ನಾ ಹೋಗ್ತಾನೆ. ನಾ ಮೊನ್ನೆನ ಹೋಗ್ಬೇಕಾಗಿತ್ತು. ನೀನು ಅಂದಿದ್ದ ಮಾತಿಗೆ ಇಲ್ಲ ಉಳ್ಕೊಂಡ್ನಲ್ಲ, ನನ್ನ ಮೆಟ್ಟು ತಗೊಂಡು ನಾ ಹೊಡ್ಕೋಬೇಕು. ನಾ ಇರೋದಿಲ್ಲ. ಏನು ಮಾತ ಇದು? ನನಗ ತಿಳಿವಲ್ದು. ಯವ್ವ ಈಗ ನೀವು ಹೋಗಕ್ಕೇನ? ನಾ ಈಗ ಹೋಗಕ್ಕೆ ಅಂದ್ರೆ ಹೋಗಕ್ಕೆ ನಾನು. ಯಾಕೆ ಬೇ, ಯಾಕೆ ಹಿಂಗೆ ಕಾಡಾಕತ್ತಿ ಅಂತೀನಿ ನಾ? ಯಾಕೆ ಹಿಂಗೆ ಮಾಡಾಕತ್ತಿ? ಏನಾಗೈತಿ ನಿನಗ? ಏನಾರ ಮಾಡ್ಕೊಳವ ನೀನು? ಅದು ನಿನಗೆ ಹೇಳಿ 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 ಮಿಕ್ಕತ್ತ ನೋಡಿ ನನಗೆ. ಅಲ್ಲಿ ನಾಗಿತ್ತು ಹೇಳಾಕತ್ತೀನಿ, ತಪ್ಪಾಗೈತಿ, ಇನ್ನು ಕಾಲಿಗೆ ಬೀಳೋದು ಒಂದು ಉಳ್ದೈತಿ, ಕಾಲಿಗೂ ಬೇಕಾದ್ರೆ ಬಿದ್ದು ಬಿಡ್ತೀನಿ. ಯಾಕೆ ಹಿಂಗೆ ಮಣ್ಣು ಹಿಡ್ದಿವಿ ಅಂತ ನಾ ಸಣ್ಣ ಹುಡುಗರ್ಗತಿ? ಅಲ್ಲಿ ಇರೋದು 3 ಮಂದಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಇದ್ರ ಆಗಂಗಲ್ಲನ? ಈಗ ಏನು ನಮಗೆ ನೀ ಬುದ್ಧಿ ಹೇಳ್ಬೇಕು, ನೀ ಹಿಂಗೆ ಮಾಡಾಕತ್ತಿ ಅಲ್ವೇ? ನಿನಗ ಬರಾಬರಿ ಅನಿಸ್ತೈತೇನ? ನೀವು ಮಾಡೋದು ನೀವು ನಡ್ಕೊಳ್ಳೋದು ನಿಮಗೆ ಬರಬರಿ ಐತೆ ಅಂದ್ಮೇಲೆ ನಾ ಮಾಡೋದು ನಾ ನಡ್ಕೊಳ್ಳೋದು ನನಗೂ ಬರಬರಿ ಐತಿಪ್ಪ. ನಿಮ್ಮದಟ್ಟ ನಿಮಗೆ ಬರಬರಿನ? ಹಂಗ ನಂದು ನನಗೆ ಬರಬರಿ ಇರ್ತೈತಿ. ಆದ್ರೂ ಎಲ್ಲ ಮಕ್ಕಳು ಹೇಳ್ತಿ ಬಂದ ಮ್ಯಾಗ ಬದಲಾಕ್ಕಾರ ಅಂದಿದ್ರು. ನಾನು ಕೇಳಿದ್ದೆ, ನೋಡಿದ್ದೆ. ಆದ್ರೆ ನನ್ನ ಮಗನ ಈ ಮಟ್ಟಕ್ಕೆ ಬದಲಾಕ್ಕಾರ ಅಂತ ನಾ ಕನಸ್ನಾಗೂ ನೆನೆಸಿದ್ದಿಲ್ಲಪ್ಪ. ಹೆಂಡತಿ ತಾಳಕ್ಕೆ ಕುಡಿಯೋ ಗಂಡ ಆಗಿಬಿಟ್ಟು ಅವು ಅಂದ್ರೆ ಕಡಗಣ ಸಾಕತ್ತಿ. ಹೊಟ್ಟಿ ಬಟ್ಟಿ ಕಟ್ಟಿ ನಿನ್ನ ಕಷ್ಟಪಟ್ಟು ಇಟ್ಟು ದಪ್ಪ ಇದ್ದಿತ್ತಲಿನ ಇಟ್ಟು ದಪ್ಪ ಮಾಡಿ ನೀನು ಒಂದು ಮಟ್ಟಕ್ಕೆ ಹಚ್ಚಿದಕ್ಕೆ ಅವಾಗ ಚಲೋ ಚಲೋ ಬಹುಮಾನನ ಕೊಡಾಕತ್ತಿ. ಹೆಂಗೆ ಬಹುಮಾನ ಕೊಡಾಕತ್ತಿ ಅಂದ್ರೆ ನಾ ಮುಟ್ಕೊಂಡು ನೋಡ್ಕೋಬೇಕು. ಅವನು ಸಣ್ಣ ಹುಡುಗರಂಗೆ ಹಿಂಬಾಲ ಓಡಿ ಬರಾಕತ್ರ ಕಿಮ್ಮತ್ ಕೊಡ್ದಂಗೆ ನೀ ಹೆಂಡತಿ ಕರ್ಕೊಂಡು ಹಾರ್ಕೊಂಡು ಮ್ಯಾಗ ಹೊಕ್ಕಿ ಅಂದ್ರೆ ನನ್ನ ಕೈ ತಪ್ಪಿ ತಮ್ಮ, ನೀ ನನ್ನ ಕೈ ತಪ್ಪಿ. ನನ್ನ ಹೊಟ್ಟಿ ಬಟ್ಟಿ ಕಟ್ಟಿ ಸಾಕಿ ಸಲವಿದಕ್ಕೆ ಚಲೋ ಬಹುಮಾನ ಕೊಟ್ಟಿ. ಇವತ್ತು ನನಗೆ ಚಲೋ ಕಿಮ್ಮತ್ತು ಕೊಟ್ಟಿ. ನನ್ನ ಬದುಕನಾಗ ಮರಿಬಾರ್ದಿದ್ದು ನೀ ಕೊಟ್ಟಿರೋ ಬಹುಮಾನನ. ಇನ್ನು ಕೈ ಮುಗಿತೀನಿ. ಇವಾಗ ಏನು ಮಾಡಾಕತ್ತೀವಿ? ನೀ ಮಾತಾಡೋದು ನಿನಗೆ ಸರಿ ಅನ್ಸಾತೈತಿಪ್ಪ, ನನಗೆ ಅನ್ಸಾತೈತಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಸರಿತಾ, ಪುಣ್ಯವಂತಿ ನೋಡು, ನೀನ ಪುಣ್ಯವಂತೇರಿ. ನಿನಗೆ ಮಕ್ಕಳಾಗಿಲ್ಲ ಅನ್ನೋದು ಒಂದು. ಆದ್ರೆ ನೋಡು ಈ ನಮೂನಿ ಮಾಡ್ತಾವ. ಬಟ್ಟಿ ಕಟ್ಟಿ ರಕ್ತ ಬತ್ತದ ಬೆಳೆಸಿದ್ರೆ ಅವನ್ನ ಎಡಗಾಲಲ್ಲಿ ಚಿಮ್ಮರ ಗಾಳಿ ಹೊಡಿತಾವ. ಆದ್ರೂ ಗಂಡು ಮಕ್ಕಳು ಹಡಿಬಾರ್ದ ಯವ್ವ, ಗಂಡು ಮಕ್ಕಳು ಹಡಿಬಾರ್ದು ಸುನೀತಾ. ನೀ ಪುಣ್ಯವಂತಿವ, ಪುಣ್ಯವಂತಿ. ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀರಿ? ಹಾಡೋದು ಕರೆಯೋದು ಯಾಕೆ ಅಷ್ಟು? ಯಾದ್ರ ಸಂಬಂಧ? ಹೋಲಿ ಬಿಡ್ರಿ, ಮುಗಿಸ್ರಿ. ತಂಗಿ ನಿನಗೆ ಗೊತ್ತಿಲ್ಲ ಇವ್ರು ಹ್ಯಾಂಗದಾರ ಅಂತ. ನಿನಗೆ ಗೊತ್ತಿಲ್ಲ, ನಂಗೆ ಗೊತ್ತಾಯ್ತು. ನಾ ಇರೋದಿಲ್ವಾ? ನಾ ಇಲ್ಲ ಮರ್ಯ ಇರೋದಿಲ್ಲ. ನಾ ಹೇಳೋದು ಕೇಳು ಒಂದಿಟ್ಟು. ಮತ್ತೆ ಇವತ್ತು ಏನಾರ ಇಲ್ಲಿಂದ ಹೋದೆ ಅಂದ್ರೆ ಬೇರೆನ ಹಾಕತ್ತಿ ಹೇಳಾಕತ್ತೀನಿ ನಾ. ಏನು ಬೇರೆ ಹಾಕತ್ತಿ? ಏನು ಬೇರೆ ಹಾಕತ್ತಿ ಅನ್ನಕತ್ತೀನಿ? ಏನು ಬೇರೆ ಹಾಕತ್ತಿ? ಅವಾಗ ಅಂಜಿಕೆ ಹಾಕಟ್ಟು ಬಂದ್ಯಾ ನೀನು? ಏನು ಬೇರೆ ನಡೀತೈತಿ ಹೇಳಿ ನನಗೆ. ನೀ ಅಂಜಿಕೆ ಹಾಕಕತ್ತಿಲ್ಲ, ಎಚ್ಚರ್ಸಾಕತ್ತೀನಿ ನಿನ್ನ. ನನಗೆ ಬರ್ತೈತಿ ನಿನ್ನ ಯಾರು ನಮ್ಮ ಮೇಲೆ ಎತ್ತು ಕಟ್ಟಾಕತ್ತಾರು, ನೀ ಯಾರ ಮಾತು ಕೇಳ್ಕೊಂಡು ಹಿಂಗೆ ಮನ್ಯಾಗ ರಂಪಾಟ ನಡೆಸಿ ಅನ್ನೋದು ಗೊತ್ತೈತಿ. ಇವರೇ ಮಾಡಾಕತ್ತಾರ ಅನ್ನೋದು ನನ್ನ ಕಣ್ಣಿಗೆ ಕಿವಿಗೆ ಬೀಳಬೇಕು. ನನ್ನ ಕೈಯಾಗ ಸುದ್ದಾಕಾರ ಅವರು. ಯಾರು ಮಾಡಾಕತ್ತಾರ ಅಂತ ಹೇಳಕತ್ತೀನಿ. ಯಾಕೆ ಮದ ಹಂಗ್ಯಾರು ಹೇಳ್ಕೊಡ್ತಾರ? ಬಿಡ, ಏನು ಹೇಳ್ಕೊಟ್ರೆ ಕಲ್ಯಾಕೇನು ನಿಮ್ಮವೇನು ಸಣ್ಣಕ್ಕೇನ? ಯಾರು ಮಾಡ್ತಾರ? ಇಲ್ಲಿ ಯಾರದಾರ ನಿಮಗೆ? ಬಿಡು, ಹೋಗ್ಲಿ ಬಿಡ್ರಿ ಆಂಟಿ, ಮುಗಿಸ್ರಿ. ಸುಮ್ಮನಿರಿಸು ಅಂತ ನಿನಗೆ ಗೊತ್ತಾಗೋದಿಲ್ಲ ಇದು. ಯಾಕ್ರಿ ಆಂಟಿಯಾರ ಯಾಕಿರೋದಿಲ್ಲ? ಯಾರ ಮನ್ಯಾಗ ಚಂದಾಗದೇವಂದ್ರೆ ಒಂದಿಷ್ಟು ಮಂದಿಗೆ ಹೊಟ್ಟೆಗೆ ಬೆಂಕಿ ಬೀಳ್ತಿರ್ತೈತಿ. ಯಾವಾಗ ಅವ್ರ ನಡುವೆ ಕಡ್ಡಿ ಕೊರದು ಪೆಟ್ರೋಲ್ ಹಾಕಿ ದಗ ಬೆಂಕಿ ಹಚ್ಚೇನಂತ ಕಾಯ್ತಿರ್ತಾರೆ. ಇರ್ತಾವಸು ತಾವು ಯಾರನ್ನು ಕಾಣದಂಗೆ ಕೂತಿರ್ತಾವು. ಯಾರ ಮನೆ ಚಂದಾಗಿದ್ದಿದ್ದು ನೋಡಿದ್ರೆ ಈ ನಮನಿ ಮಾಡ್ತಾವ. ಏನೋ ಮಾಡೋಕ್ಕಾಗೋದಿಲ್ಲ, ಅವು ಸೈಕೋಗಳು ಇದ್ದಂಗೆ. ಇಲ್ಲಿ ಯಾರದಾರ? ನಾವದೇವಿ, ನೀವು ಅದೇವಿ ಅಷ್ಟೇ. ಇಲ್ಲಿ ಯಾರು ಬರ್ತಾರೆ ಕಲಿಸ್ಕೊಡಾಕ? ಮತ್ತು ನಾನಂತೂ ಏನೇನು ಹೇಳ್ಕೊಡೋದಿಲ್ಲಪ್ಪ ನಿಮ್ಮ ಅವ್ಗ. ಮತ್ತು ನನ್ನ ಮ್ಯಾಗ ಏನಾರು ಸಂಶಯ ಮಾಡ್ಯಾನಕತ್ಯ ಹಂಗೆ ಮಾದ? ಅಯ್ಯ, ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ ಮುಟ್ಕೊಂಡು ಯಾಕೆ ನೋಡ್ಕೊತೀರಿ? ಬಿಡ್ರಿ, ಮಾಡ್ದವ್ರಿಗೆ ಹತ್ತೈತಿ. ನಿಮ್ಗಾತ ನಾ ಏನು ಬೆಟ್ಟಿಟ್ಟು ಅಂದಿಲ್ಲ ಅಲ್ಲ. ನೀವು ಮಾಡಿರೇನ? ನನಗೇನು ಬಂದೈತಿ ಅಪ್ಪ ಅಂತದ್ದು? ನಿಮ್ಮನ್ನ ನೋಡಿ ಹಟ್ಟಿ ಉರ್ಕೊಂಡು ಮಾಡಂತದ್ದು ಹತ್ತ ಕೆಲಸ ನಾವೆಂದು ಮಾಡೋದಿಲ್ಲಪ್ಪ ಮಾದ. ಏನು ಸುಮ್ಮೀರು ಅಂಟಿಯರ್ ಅಂದಂಗೆ ನೀವು ಯಾಕೆ ಬಂದಿರಿ ಈಗ ನಮ್ಮ ಮನೆಗೆ? ಅದು ಇವ್ರ ಅಂಟಿಯರು ಮನೆಯಿಂದ ಹಿಂಗೆ ಬೇಸರ ಮಾಡ್ಕೊಂಡು ಬಂದ್ರಲ್ಲ, ನಿಮ್ಮ ಬಾಯಿ ಕೇಳ್ಸಾಕತ್ತ. ಮತ್ತು ಇವ್ರು ಊರಿಗೆ ಹೊಕ್ಕನಿ ಅನ್ನೋದು ಕೇಳಿಸ್ತಾ, ಮತ್ತು ಅದಕ್ಕೆ ಬಂದೆ ಹೇಳಾಕಂತಂದೆ. ಯಾಕೆ ಬರಬಾರ್ದಾಗಿತ್ತೇನ? ಬರಬಾರ್ದಾಗಿತ್ತಲ್ಲ, ಬಂದು ಮುಗಿಸಿರಲ್ಲ. ಇನ್ನೇನು ಬರಬಾರ್ದಾಗಿತ್ತು? ಅಲ್ರಿ ಅಂಟಿಯಾರ, ನಿಮ್ಮದು ಗಂಡ ಹೆಂಡತಿ ರಗಡ್ ಜಗಳ ನಡೀತಿರ್ತೈತಿ. ನಾವೇನಾರು ಒಂದಿನಾರು ಬಂದು ಹಿಂಗೇನು ಹೇಳೋದು ಕೇಳೋದು ಅದ್ರಾಗ ಭಾಗವಹಿಸೋದು ಮಾಡಿವೇನು? ನೀವೇನು ನಮ್ಮ ಮನೆಗೆ ಕಿವಿ ಇಟ್ಟಿರ್ತೀರಾ ಹೆಂಗೆ? ಯಾವಾಗ ನೋಡು ಒಂದಿಟ್ಟು ಸೌಂಡ್ ಆಗಂಗಿಲ್ಲ, ಅಲ್ಲಿ ಹಾಜರಿ ಹಾಕೇ ಬಿಡ್ತೀರಲ್ಲ. ಏ ಬಿಡಾಡಿ, ಹಾಕ್ತಾಳಕ್ಕಿ. ನಾನ ಕರೆದಿರ್ತೇನಕ್ಕಿನ. ಅಕ್ಕಿನ ಏನು ಕೇಳ್ತಿ ನೀನು? ನೀನು ನೋಡ್ಕೋ. ನೀ ಬರಬರಿ ಇದ್ರೆ ಆಕ್ಯಾಕೆ ಬಂದು ಹೇಳ್ತಿದ್ಲು. ನೋಡ ಹೆಣ್ಮಗಳು ಎಲ್ಲಾರನ್ನು ಬಿಟ್ಟು ಬಂದು ಒಬ್ಬಾಕಿ ಎಷ್ಟು ಚಂದ ಗಂಡಗೆ ಮುಂಜಾನೆ ಅದು ಮಾಡ್ಕೊಡೋದು, ತಿನ್ನೋದು, ಉಣ್ಣೋದು, ಮನೆ ಹಂಗ ತಳ ಕರಡಿ ಇಟ್ಕೊಂಡ ನಾವು ಹೋದ್ರ ಮನೆಗೆ ಅವನಿಗಿನ ಹೆಚ್ಚಾಗಿ ನೋಡ್ಕೊತಾಳ ನನ್ನ ಬಿಡಾಡಿ. ಆಕೆಗೆ ಹೇಳಕ್ ಬಂದ ಅಡಿಕೆ ಪಿಸರಿ ನಿಂದ ನೋಡ್ಕೋ. ಆಕೆಗೇನು ಹೇಳ್ತಿ? ನೀ ನೆಟ್ಟಿಗಿಲ್ಲ ಅಂದ್ರೂ ಮಂದಿ ಬುದ್ಧಿವಾದ ಹೇಳಕ್ ಬಾ ನೀನು. ಯಾಕೆ ಒಬ್ಬಾಕೆ ಬರಬರಿ ಅದಾಳು, ಆಕೆಗೇನು ಹೇಳ್ತಿಲ್ಲ ನೀನು? ಹೋಗ್ಲಿ ಬಿಡ್ರಿ ಅಂಟಿಯರ, ಏನು ವಯಸ್ಸು ಅನ್ನೋದು ಗೊತ್ತಾಗಲ್ಲ. ಆಕೆನಂದ್ರೆ ನನಗೇನು ಬ್ಯಾಸ್ರಿ ಇಲ್ಲ ಬಿಡ್ರಿ.
ನೋಡು ಕಲ್ಕೋ ಆಕೆ ಹತ್ರ ಎಷ್ಟು ದೊಡ್ಡ ಮನಸ್ಸೈತಿ ನೀನು ನಾ ಒಂದೀಟ್ ಅನ್ನಂಗಿಲ್ಲ ಮೂಗ್ ಹಿಗ್ಗಸ್ಕೊಂಡು ಹಿಂಗ ಮಾತಾಡಕ ಬರ್ತೀಯಲ್ಲ ನೋಡ್ ದೊಡ್ಡವ್ರ ಜೊತೆ ಹ್ಯಾಂಗ್ ನಡಿಬೇಕು ನಡ್ಕೋಬೇಕು ಅನ್ನೋದು ನೋಡಿ ಕಲ್ಕೋ ಒಂದಿಟ್ಟು ಯವ್ವ ಆಕೆ ಎಲ್ಲ ಕಲ್ತಾಳ ಯಾರು ನೋಡಿ ಕಲಿಯಂತದ್ ಏನು ಇಲ್ಲಕ್ಕಿ ಈಗ ನೀ ಊರಿಗೆ ಹೋಗ್ಬೇಡ ಇರು ಅಂತ ನಾ ಹೇಳಾಕತ್ತೀನಿ ಇದ್ರ ಮಿಕ್ಕಿ ನೀ ಹೊಕ್ಕಿ ಅಂದ್ರೆ ನಿನಗೆ ಬಿಟ್ಟಿದ್ದು ನಾ ಹೇಳಾಕತ್ತೀನಿ ಹಂಗಂಗಂತೀಯ ಮಗ ಹೋಗ್ಬೇಡ ಅಂತ ಹೇಳಕ್ ಬರೋದಲ್ಲನ ಇಷ್ಟೊತ್ತನು ಅರ್ಧ ತಾಸಿ ಇದನ್ನ ಹಾಕೊಳಕತ್ತೇವ್ರಿ ಅಂಟಿ ಹೋಗ್ಬೇಡವಾ ನಿನ್ನ ಕಾಲಿ ಬೀಳ್ತೀನಿ ಅಂತಂದು ಅಲ್ಲ ಬಿದ್ದು ಬೀಳ್ತೀನಿ ನನಗೇನು ದೊಡ್ಡ ಆಗೋದಲ್ಲ ನಮ್ಮವನ ಕಾಲು ಬಿದ್ರೆ ನನಗೇನು ಕರ್ಮ ಹತ್ತೋದಿಲ್ಲ ಬೀಳತ್ತೀನಿ ನಾನು ಎಲ್ಲ ದೈನಾಸ್ ಪಟ್ಟಿದ್ದಾತು ಮತ್ತು ಹೊಕ್ಕನೆ ಅಂತ ನಿಂತಾಳೆ ಇದ್ರ ಮ್ಯಾಗ ಏನು ನಾವೇನಕ್ಕಿನ ಕಟ್ಟ ಹಾಕೊಂಡು ಕುಂದ್ರದೈತೇನ್ರಿ ಇಲ್ಲಿ ಮತ್ತೆ ಹೊಕ್ಕನೆಂದ್ರೆ ತಡ್ಯಾಕಾಗಂಗಿಲ್ಲ ಇರಂಗಿದ್ರೆ ಇರ್ತಾಳೆ ಹೋದ್ರಾಗ ಇದ್ರ ಹೊಕ್ಕಾಳ ತಂದು ನಡವಕಿನ ಮಂದಿ ಮತ್ತೆ ಕಿವಿ ಕೊಟ್ಟು ಮನ್ಯಾಗ ಕದನ ಮಾಡೋದು ಹೆಚ್ಚಾಗೈತಿ ಹೋಗಿ ಊರಾಗ ಒಂದಿಷ್ಟು ದಿನ ಬೀಳಿ ಮಂದಿ ಮಾತು ಕೇಳಿ ಮನ್ಯಾಗ ಕದನ ಮಾಡ್ತಿದ್ನ ಇಲ್ಲಟ್ಟು ಹೊರಗ ಅರು ಹತ್ಲೆಕ್ಕಿ ಅಂದ್ರೆ ಯಾರ ಮಾತು ಕೇಳಾಕತ್ತೆ ನಾನು ಹಾಕತ್ತಿಲ್ಲ ನಾನು ಸಣ್ಣಕ್ಕೆನ ನಾನು ತುತ್ತು ಬಾಯಿಗೆ ಒಯ್ತೀನಿ ಕಿವಿಗೆ ಒಯ್ಯಂಗಿಲ್ಲ ನಾ ಏನು ಮಂದಿ ಮಾತು ಕೇಳಿ ಕಲಿಯಾಕ ನಾ ಏನು ಸಣ್ಣಕ್ಕೆಲ್ಲ ನಾನು ತಲೆ ಕೂದು ನೆರೆ ಹಾದವ ನನಗೆ ನಾ ಯಾಕಲ್ಲ ಮಂದಿ ಮಾತು ಕೇಳ್ತೀನಿ ಯಾವ ನೀ ಕೇಳಿಯ ಬಿಟ್ಟಿಯ ನನಗೆ ಗೊತ್ತಿಲ್ಲ ಈಗೇನು ನೀ ಊರಿಗೆ ಹೋಗ್ಬೇಕಲ್ಲ ನಡಿ ಬಿಟ್ಟು ಬರ್ತೀನಿ ನಾ ಏನು ಬೇಕಾಗಿಲ್ಲ ನಾನು ಹೋಗ್ತೀನಿ ನನಗೂ ಬರ್ತೈತಿ ಹ್ಯಾಂಗ ಊರಿಗೆ ಹೋಗ್ಬೇಕು ಅನ್ನೋದು ಆತ್ ಹೋಗ್ ಹಂಗಾರ ಬಸ್ ಏಜಿಗೆ ರೊಕ್ಕ ಐತಿನ ಕೊಡ್ಲಿ ಐತಿ ನನ್ನ ಅತ್ತಕ್ಕೆಲ್ಲ ಹೊಕ್ಕನ್ನ ಹೋಗ್ ಏನು ಮಾತಾಡ್ತಿ ಅಂಟೇರಿ ಏನು ಹಂಗ ಮನಿ ಅಂದ್ಮೇಲೆ ನಾಲ್ಕು ಮಾತು ಬರ್ತಿರ್ತಾವ ಹೋಗಿರ್ತಾವ ನೀವು ಇರ್ರಿ ಹೋಗ್ಬೇಡ್ರಿ ಅಯ್ಯ ನಮ್ಮ ಊರ್ ಹೊಣ್ಕನ್ ಏನಾಗತ್ತಾಡ್ರಿ ನಮ್ಮ ಅವ್ನ ನಾ ಕಳ್ಸಾಕತ್ರಿ ನಿಮ್ಗೇನ್ ತ್ರಾಸ ಆತು ಆ ಹೊಕ್ಕನ ತಳ್ಬಿಡ್ರಿ ಹೋಗಕ್ಕೆ ಯಾಕೆ ಕಳ್ಸವ್ ನಾನು ನಿಮ್ಗೇನಿದ್ರ ತ್ರಾಸು ನಿಮ್ದು ಎಟ್ಟ ನೋಡ್ಕೊ ಹೋಗ್ರಿ ನೀವು ಯಾಕಲ ಮಂದಿಗೆ ಮಾತಾಡ್ತಿ ಅವು ಅನ್ನೋದಕ್ಕೆ ಕಿಮ್ಮತ್ತಿಲ್ಲ ಮಂದಿ ಅನ್ನೋದಕ್ಕೆ ಕಿಮ್ಮತ್ತಿಲ್ಲಲ್ಲ ಚಲೋ ಪಾಠ ಮಾಡಿವ ನನ್ನ ಮಗಗ ಎತ್ತ ಚಂದ ದೊಡ್ಡವರು ಸಣ್ಣವ್ರು ಅಂತ ನೋಡಿ ಕಿಮ್ಮತ್ ಕೊಟ್ಟು ಮಾತಾಡ್ತಿದ್ದವನ್ನ ಚಲೋನ ಹಾದಿ ಬಿಡಿಸಿ ನಿನ್ನ ಹಾದಿಗೆ ತಂದು ಬಿಟ್ಟಿ ನಿಂದ ಕಲ್ತಾನವ ಯಾರು ಕಲ್ತಾಳ ಯಾರಿಗೆ ಕಲ್ಸ್ಯಾರ ಎಲ್ಲ ನಮ್ಗೆ ಗೊತ್ತೈತಿ ನೀ ಏನಾದ್ರು ಹೇಳಕ್ ಬರಬೇಡ ಭಾಳ ಹೊತ್ತು ಮಾತಾಡ್ಕೊಳಕ್ ನಿಂದ್ರಾಕ್ ಹೋಗ್ಬೇಡ ಊರಿಗೆ ಹೋಗಕ್ ಮತ್ತೆ ಕತ್ಲಕತಿ ದೌಡ್ ಹೋಗ್ ಶಿಲ್ಪ ನಡಿಯಕ್ ಊರಿಗೆ ಹೋಗ್ಕಳತ್ತ ಹೋಗ್ವಲಕ್ ಅಲ್ಲ ಮಾದ ಅಲ್ಲ ಅಕ್ಕಿನ ಹಂಗ ಮಾಡ್ತಾಳ ನೀನು ಹಂಗ ಮಾಡ್ತಿಲ್ಲ ಬಾಡ ಅಂತ ಹೇಳು ಎಷ್ಟಂತ ನಾ ಬೇಡ ಅಂತ ಹೇಳ್ಬೇಕು ಇನ್ನು ಮುಂದೆ ನಾ ಎಲ್ಲ ಕೈಕಾಲು ಬಿದ್ದಿದ್ದು ಕೈಕಾಲು ಹಿಡಿದಿದ್ದಾತಲ್ಲ ಇನ್ನೇನ್ ಮಾಡ್ಲಿ ಆಕಿನ ಹಿಡ್ಕೊಂಡು ಹಗ್ಗ ತಗೊಂಡು ಕಂಬಕ್ಕೆ ಕಟ್ಟೋದೊಂದು ಉಳಿತೀಗ ಅದಾಗೋದಿಲ್ಲ ನನ್ನ ಕೈಯಾಗ ಹೊಕ್ಕನಂದ್ರ ತಡಿಯಕ್ಕಾಗಂಗಿಲ್ಲ ಅವ್ರು ಕಂಬಕ್ಕೆ ಕಟ್ಟಿದ್ರು ಬಿಚ್ಕೊಂಡು ಹೋಗಾರ ಅವ್ರು ರಾತ್ರಿ ಹೊಕ್ಕಳಂತ ಹೋಗ್ಲಿ ಬಿಡು ಮಾದ ನಾ ಹೇಳೋದು ಕೇಳು ಸುಮ್ ನಾನು ಹಿಂದೆ ಒಳಗ್ ಬಾ ಅತ್ತಿಯರ ಒಳಗ್ ಬಾ ಅಂದೆ ನೋಡಿದ್ರೆ ಸುನಿತಾ ನೋಡ್ದಿ ಹೆಂಗ್ ಹೇಳ್ತಿ ಗಂಡ ಇಬ್ರು ಒಳಗೆ ಸೇರಿದ್ರು ನಾವು ಅಕ್ಕ ನನ್ನದನ್ನ ಕಾಯಕ್ ತುದಿ ಗಾಲ ಮ್ಯಾಗ ನಿಂತಾರ ಅವರು ಗೊತ್ತಾತ ನಾ ಹೊಕ್ಕನೆ ಆಂಟಿಯರ ಅವರು ಸಣ್ಣವ್ರು ಅದಾರ ನೀವು ಹಂಗೆ ಮಾಡಬೇಡ್ರಿ ಸಿಟ್ಟಿನ ಕೈ ಬುದ್ಧಿ ಕೊಡಬೇಡ್ರಿ ಈಗ ಸಿಟ್ಟು ಮಾಡ್ಕೊಂಡು ನೀವು ಹೋಗೋದು ಸಂಬಂಧ ಇಟ್ಟಕ್ಕೆ ಹರ್ಕೊಳ್ಳೋದು ಚಂದ ಅನ್ಸೋದಿಲ್ಲ ಈಗ ಸಿಟ್ಟಿನ ಎಳ್ಯಾಕ ಹಿಂಗೆ ಮಾತಾಡ್ತೀರಿ ಬರ್ರಿ ನಮ್ಮನ್ಯಾಗ ಒಂದು ಹೊತ್ತು ಕುಂದ್ರೆ ಬರ್ರಿ ಸಿಟ್ಟು ಇಳಿದ ಮ್ಯಾಗ ಹೋಗೋದ ಬೇಡ ವಿಚಾರ ಮಾಡುವಂತ್ರಿ ಅವ್ರಿಗೂ ಒಟ್ಟು ಸಿಟ್ಟು ಇಳಿದ ಮೇಲೆ ನೀನು ಕರಿಯಾಕೆ ಬರ್ತಾರೆ ಇಲ್ವಾ ನಾ ಹೆಂಗೂ ಮಾನಮಿಗೆ ಹೋಗ್ಬೇಕಿತ್ತು ಆ ಊರಿಗೆ ಏನು ಒಂದು ತಿಂಗಳು ದೌಡ್ ಹೊಂಟೆ ನಟ ನಾನು ಹೋಗಿ ಮನೆಗೆ ಆಟ ಹಾಸನ ಮಾಡ್ಕೋತೀನಿ ಹೆಂಗೋ ಚೌತಿ ನಮ್ಮ ಮನ್ಯಾಗ ಗಣಪತಿ ಇಡ್ಬೇಕಿತ್ತು ಮತ್ತೆ ಇಲ್ಲೇ ಇಡೋಣ ಅಂದಿದ್ದ ಮತ್ತೆ ಹಿಂಗೆ ಮಾಡಾಕತ್ತ ನಾ ಅಲ್ಲೇ ಮಾಡ್ಕೋತೀನವ ಎಲ್ಲಾನು ನಾ ಇನ್ನಿರೋದಿಲ್ಲ ತಂಗಿ ನಾ ಹೋಗ್ತೀನಿ ನಾ ಇರೋದಿಲ್ಲ ಅಂದ್ರೆ ಇರೋದಿಲ್ಲ ನಾವಲ್ಲೇ ಅಂಟಿಯರ ನನ್ನ ಮಾತು ಕೇಳ್ರಿ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ್ರಿ ಇಲ್ಲ ತಂಗಿ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ಅಂಟಿಯರ ಇಲ್ಲಿ ಕೇಳ್ರಿ ನೋಡ್ಸಂತ ನಾನು ತಡಿಬೇಡ ನನಗೂ ಎಲ್ಲ ಬಸ್ಸಿಗೆ ಹೋಗೋದು ಗೊತ್ತಾಕತಿ ನನ್ನ ಹತ್ರ ರೊಕ್ಕ ಇಟ್ಕೊಂಡೇನಿ ನಾನು ಹೊಕ್ಕನಿ ಏನು ಈಗ ನಾ ಬಸ್ಸು ಫ್ರೀ ಐತಿ ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡೇನಿ ಹೊಕ್ಕನಿ ಏನು ದೂರ ಇಲ್ಲಿಂದ ನಮ್ಮರ ಊರು ಇಲ್ಲಿಂದ ಒಂದು ಅರ್ಧ ತಾಸಿನ ದಾರಿ ಅಟ್ಟ ಏನು ಅವರ ಬೇಲೂರಾಗಿರೋದೈತಿ ಇಲ್ವಾ ಈಗ ಹತ್ತಿದೆ ಅಂದ್ರೆ ಇನ್ನೊಂದು ಅರ್ಧ ತಾಸನೇ ಊರಾಗಿರ್ತೀನಿ ಏನು ಅಂತ ಬರೋಕೆ ಕತ್ಲಾಗೋದಿಲ್ಲ ಭಾಳ ಅಂದ್ರೆ ಒಂದು 8 ಗಂಟೆ ಆಗಿರ್ತೈತೆ ಅಟ್ಟ ನಾ ಬರ್ತೀನಿ ತಗೋ ನಾ ಇಷ್ಟು ಹೇಳಾಕತ್ರ ನೀವು ಮಂಡ್ಯ ಹಿಡ್ದಿರಿ ನೋಡ್ರಿ ನಾನು ಹೇಳೀನಿ ಏನು ಮಾಡ್ತಿರೋ ಮಾಡ್ರಿ ಇಲ್ಲಿ ಹೇಳ್ವಾ ನೀನು ಇಟ್ಟು ದಿನ ಸ್ವಂತ ಊರಿಗಿನ ಹೆಸರನ್ನು ನೋಡ್ಕೊಂಡು ನನಗೊಂದು ಮಗಳ ಗತೆ ಇದ್ದಿ ಇವ ಮತ್ತು ನೀನು ಯಾವಾಗ ನೋಡೋದಕ್ಕತೆ ಮಾತಾಡ್ಸೋದಕ್ಕತೆ ಗೊತ್ತಿಲ್ಲ ಇನ್ನು ಬರ್ತೇನೆ ಬರೋದಿಲ್ಲ ಊರಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನನಗೆ ಬರಲಿ ತಂಗಿ ಬರ್ತೀನಿ ತು ಆಂಟಿ ಛೀ ಈ ಮುದುಕಿಗೆ ಎಟ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ ನೋಡು ಅಲ್ಲಿ ಈಗಿನ ಹೋಗ್ಬಿಟ್ರೆ ಅವ್ರ ಮನೆ ಜಗಳ ಮಾಡೋರು ಯಾರು ಇವ್ರು ಹೋದ್ಮ್ಯಾಗ ಇವ್ರು ಗಂಡ ಹೆಂಡತಿ ಆರಾಮಾಗಿ ಲೋರ್ ಬಡ್ಕೊಂಡಿರ್ತಾರೆ ಇವ್ರು ಗಂಡ ಹೆಂಡತಿ ಚಂದಿಗಿರೋದು ನಾನು ಹೊಟ್ಟೆ ಬೆಂಕಿ ದಗ್ಗದಾಗ ಗುರಿತೈತೆ ನನಗೆ ಈಗಿದ್ದಾಗ ಹೆಂಗೋ ಕದನ ಹಚ್ಚಿ ಮೂಜು ನೋಡ್ಬೋದಾಗಿತ್ತು ಈ ಮುದುಕಿನ ಹೆಟ್ಟು ತಡೆದ್ರೂ ಹೋಗೋದು ನಿಲ್ಲಿಸೋಲ್ದಲ್ಲ ಸಿ ಆಂಟಿ ನಿಂದರಿ ಆಂಟಿ ನಾನು ಹೇಳೋದು ಕೇಳ್ರಿ ಇಲ್ಲಿ ನಿಂದರಿ ತಮ್ಮ ಬರ್ತೀಯನ ಎಲ್ಲಿಗೆ ಬೇ ಹೊಸ ಬಸ್ ಸ್ಟ್ಯಾಂಡಿಗೆ ತಮ್ಮ ಬರ್ರಿ 50 ರೂಪಾಯಿ ಹಾಕೈತೆ ನೋಡಿ ಕೊಟ್ಟು ನಡೀತಮ್ಮ ಅಂತೀರ ನನ್ನ ಮಾತು ಕೇಳ್ರಿ ಹಂಗೆ ನಿನಗೆ ಗೊತ್ತಾಗೋದಿಲ್ಲ ಸುಮೀರ್ ನಾ ಫೋನ್ ಹಚ್ತಿರ್ತೇನೆ ನಿನಗೆ ನಾ ಹೋಗ್ತೇನೆ ಹೆಂಗೂ ನಾ ಹಬ್ಬಕ್ಕೆ ಹೋಗ್ಬೇಕಂತಿದ್ನೆ ಹೋಗ್ಬೇಕು ಅದಕ್ಕೆ ಬರ್ತೇನೆ ತೋಟಂಗೆ ಟೆನ್ಷನ್ ಮಾಡ್ಕೋಬೇಡ ಬರ್ತೀನಿ ಆರಾಮಾಗಿರು ನಾ ಫೋನ್ ಹಚ್ತಿರ್ತೇನೆ ನಡೀತಮ್ಮ ಈ ಮುದಾಡಿ ಎಷ್ಟು ಹೇಳಿದ್ರು ಊರಿಗೆ ಹೋಯ್ತಾರ ಹೋದ್ರೆ ಜಗಳ ಮಾಡ್ತಿದ್ರು ನೋಡಾಕ ಒಂಥರ ಚಂದ ಅನಿಸ್ತಿತ್ತು ಈಗ ಜಗಳ ನೋಡೋಕ್ಕಾಗಂಗಿಲ್ಲ ಅಲ್ಲ ತೊಟ್ಲು ನಾನೇ ತೂಗಿ ಮಗುನು ನಾನೇ ಚಿಡ್ತಿದ್ದೆ ಈ ಅಂಟಿಗೆ ಜಗಳನೂ ನಾನು ಹಚ್ಚಿ
ಮನ್ಯಾಗ ಹೋಗಿ ನಾನೇ ಸಮಾಧಾನ ಮಾಡ್ತಿದ್ದೆ. ಎಂಥ ಮಜಾ ಬರ್ತಿತ್ತು. ಸಿ ಎಲ್ಲ ಹಾಳು ಮಾಡ್ತು ಮುದುಕಿ. ಬರೀ ಆತರ ಈ ಮುದುಕಿಗೆ. ಅಲ್ಲ ಆ ಮಾದಾಗ ಏನಾದ್ರು ನಾನಾ ಜಗಳ ಹಚ್ಚಾಕತ್ತೀನಿ ಅನ್ನೋದು ಗೊತ್ತಾತನ? ಯಾರು ಹಚ್ಚಾಕತ್ತಾರ ಅನ್ನೋದು ಗೊತ್ತಾಗಿತ್ತು. ಹೆಂಗನ ಸುಮ್ಮನೆ ಅಂದಾಜು ಕಟ್ಟು ಹಚ್ಚಿರ್ತಾನಷ್ಟೇ. ಅವನಿಗೆ ನಾನು ಅಂತೆಲ್ಲ ಗೊತ್ತಾಗಿರ್ಬೇಕು. ಗೊತ್ತಾದ್ರೆ ಏನು ಮಾಡ್ಕೊತಾನೆ. ಹೋಗಲಿ ಬಿಡು. ಹೆಂಗೋ ಮುದುಕಿ 1 ತಿಂಗಳ ಊರಾಗಿದ್ದು ಇಕ್ಕಟ್ಟು ಬಾ 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 ಅಂತ ಪುಣ್ಯಾಗ ಹೇಳಿದ್ರೆ ಬರ್ತಾಳೆ. ನೋಡೋಣ ಅವ್ರ ಅವನ್ ಬಿಟ್ಟು ಇವನು ಎಷ್ಟು ದಿನ ಇರ್ತಾನು ಅಂತಂದು. ಏನಾರು ಬರಲಿಲ್ಲ ಅಂದರೆ ಇನ್ನೂ ಕಡ್ಡಿ ಕೊರದು ಹಚ್ಚಕ್ಕೆ ಅವಕಾಶಗಳು ಭಾಳ ಸಿಗ್ತಾವೆ. ಫೋನ್ ಹಚ್ಚಿ ಎಲ್ಲ ಹೇಳ್ಬೋದು ಇಲ್ಲಿ ನಡೆಯೋದು. ಅಲ್ಲ ಅಜ್ಜಿಗೆ ನೀವು ಹೋದ್ಮೇಲೆ ಇವ್ರು ಗಂಡ ಹೆಂಡ್ತಿ ಇನ್ನೂ ಚಲೋ ಅದಾರಂದ್ರೆ ಆ ಮುದುಕಿಗೆ ಇನ್ನೂ ಬೆಂಕಿ ಹಾಕೋತಿ. ಅಯ್ಯೋ ಇನ್ನೂ ನನಗೆ ಬೆಂಕಿ ಹಚ್ಚಕ್ಕೆ ಭಾಳ ಚಲೋ ಆತ. ಮುದುಕಿ ನೀ ಹೋಗು. ನಿನ್ನ ಮೇಲಿಂದ ಫೋನ್ಯಾಗ ಹೇಳ್ತಾನೆ ನಿನಗೆಲ್ಲ ನಾನು ನೋಡತ್ತಿನ ಹೇಳೋ ವರ್ಡನ. ಅಂತೂ ಇಂತೂ ಅವನಿಂದ ಮಗನಿಂದ ಅವ್ವ ದೂರ ಆದರು. ಹೆಂಗೋ ಅತ್ತಿ ಕಣ್ಣಾಗ ಸೊಸಿ ಕೆಟ್ಟಕ್ಕೆ, ಸೊಸಿ ಕಣ್ಣಾಗ ಒತ್ತಿ ಕೆಟ್ಟಕ್ಕೆ ಆದ್ಲು. ನನ್ನ ಕೆಲಸ ಮುಗೀತು.